ಮನುಷ್ಯ ಈ ಜನ್ಮದಲ್ಲಿ ಅವನು ಏನು ಕಷ್ಟ ಕೋಟಲೆಗಳಲ್ಲಿ ಇದ್ದಾನೋ ಅದರದ್ದು ಹೊರಗೆ ಬರಲಿಕ್ಕಿರೋ ದಿನ ಅದು ಬಂಗಾರ ಅಲ್ಲ. ಮೂರು ಈ ಮಾಸಗಳಲ್ಲಿ ಪ್ರಧಾನವಾಗಿ ಮಾಘ ಮಾಸ ಸ್ನಾನಕ್ಕೆ ಪ್ರಧಾನ, ವೈಶಾಖ ಮಾಸ ದಾನಕ್ಕೆ ಪ್ರಧಾನ, ಕಾರ್ತೀಕ ಮಾಸ ದೀಪಕ್ಕೆ ಪ್ರಧಾನ. ದುಡ್ಡು ಅದರ 10 ಪಟ್ಟು ಬೆಳೆಯಬೇಕಾದ್ರು, ನಿಮಗೆ ಆರೋಗ್ಯ ಅದರ 1000 ಪಟ್ಟು ಬೆಳೆಯಬೇಕಾದ್ರು, ಐಶ್ವರ್ಯ ಮತ್ತಷ್ಟು ಇನ್ನಷ್ಟು ಬೆಳೆಯಬೇಕಾದ್ರೂ ಈ ಅಕ್ಷಯ ತೃತೀಯ ಅತ್ಯಂತ ಪರ್ವಕಾಲ ಪ್ರೀತಿ ಬಂಧುಗಳೇ. ಎಲ್ಲೋ ಇದ್ದ ಗಂಗೆ ನೀರು ಅನ್ನೋದೇ ನಮಗೆ ಗೊತ್ತಿಲ್ಲ. ಅಂತಹ ಗಂಗೆ ಅತ್ಯಂತ ನಿಮ್ನ ಸ್ಥಳವಾದ ಭೂಮಿಗೆ ಬಂದ ದಿನ ಈ ಅಕ್ಷಯ ತೃತೀಯದ ದಿನ. ಪರಶುರಾಮ ಅವತಾರವಾದ ದಿನ ಈ ಅಕ್ಷಯ ತೃತೀಯದ ದಿನ. ಅದರ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಶಿಷ್ಟರನ್ನು ನಿಮ್ಮಂತ ರಕ್ಷಣೆ ಮಾಡಲಿಕ್ಕೆ ಬಂದ ದಿನ ಈ ದಿನ. ಬಸವೇಶ್ವರರು ಈ ಪುಣ್ಯ ಭೂಮಿಗೆ ಬಂದ ದಿನ. ಪುಣ್ಯಾತ್ಮ ಬಂದದ್ದಕ್ಕೆ ಈ ಭೂಮಿ ಪುಣ್ಯವಾಯಿತು ಏನೋ. ಅದಕ್ಕಾಗಿ ಎಂಥಾದಂಥ ಕೃತಯುಗ ಪ್ರಾರಂಭವಾದ ದಿನ ಈ ಅಕ್ಷಯ ತೃತೀಯದ ದಿನ. ಈ ಕಲಿಪುರುಷ ಬಂಗಾರದ ಒಳಗಡೆ ಸೇರಿಕೊಂಡು ನಿಮ್ಮನ್ನು ನಾಶ ಮಾಡುವ ದಿನ ಈ ದಿನ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈಗ ಆಲ್ರೆಡಿ ಒಂದು ರೀತಿ ಟ್ರೆಂಡಿಂಗ್ ಶುರುವಾಗ್ಬಿಟ್ಟಿದೆ. ಜ್ಯುವೆಲರಿ ಶಾಪ್ಸ್ ಅಡ್ವರ್ಟೈಸ್ಮೆಂಟ್ಸು ಜಾಸ್ತಿ ಆಗಿದೆ. ಫೋನ್ ನೋಡ್ತಾ ಇದ್ರು, TV ನೋಡ್ತಾ ಇದ್ರು, ಅದೇ ಬರ್ತಾ ಇದೆ ನಮಗೆ ಅಂತಲೇ ಹೇಳ್ಬೋದು. ಅಕ್ಷಯ ತೃತೀಯ ಹತ್ತಿರ ಬರ್ತಾ ಇದೆ. ಸೊ ಚಿನ್ನ ಖರೀದಿ ಮಾಡಿದ್ರೆ ಆ ದಿನ ನಮ್ಮ ಹತ್ರ ಅಕ್ಷಯ ಆಗುತ್ತೆ. ಆ ಒಂದು ದಿನ ನಾವು ಹೋಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಅಂತ. ಎಕ್ಸಾಕ್ಟ್ಲಿ ನಾವು ಅದು ಗೋಲ್ಡ್ ತೊಗೊಂಡ್ರೆ ಗೋಲ್ಡ್ ನಮ್ಮ ಹತ್ರ ಬೆಳೆಯುತ್ತಾ ಗುರುಗಳೇ? ಇದರ ಒಂದು ಆಚರಣೆಯನ್ನು ನಾವು ಹೆಂಗೆ ಮಾಡಬೇಕು, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಅವತ್ತು ಏನು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ, ಈ ಎಲ್ಲ ವಿಷಯನ ಅಕ್ಷಯ ತೃತೀಯ ಬರೋಕ್ಕೆ ಮುಂಚೆ ತಿಳಿಸಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಏನು ತಿಳಿಸೋದು ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಇದೊಂದು ಪುರಾಣಕ್ಕೆ ಸಂಬಂಧಪಡೋದು. ಒಂದಷ್ಟು ಉಲ್ಲೇಖಗಳನ್ನು ಓದಿದಾಗ ನಮಗೆ ಭಯ ಆಗುತ್ತೆ. ಏನು ಇಲ್ಲೇನೋ ಹೇಳಿದೆ, ಜನ ಏನೋ ಮಾಡ್ತಾ ಇದ್ದಾರೆ, ಏನೋ ಎಲ್ಲಿಂದ ಎಲ್ಲಿಗೆ ಇದನ್ನು ಬಿತ್ತರಿಸ್ಬಿಟ್ರಪ್ಪ ಅಂತ ನೋವಾಗತ್ತೆ. ಅದಕ್ಕೆ ನಾನು ಎಷ್ಟು ತಿಳಿಸಿದ್ರೂ ಕಡಿಮೆ ಆಗುತ್ತೆ. ನನಗೆ ಬಹುಶಃ ಒಂದು ಈ ಸಬ್ಜೆಕ್ಟನ್ನು ಕೊಟ್ಟರೆ, ಈಗ ನೀವು 3 ತಾಸು ಅದನ್ನು ನೀವು ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ತಾರೆ. ಅಟ್ಲೀಸ್ಟ್ ಕೊನೆಯ ಪಕ್ಷ 1 ತಾಸಾದರೂ ಮಾತನಾಡಿದ್ರೆ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ಉತ್ತರ ಸಿಗುತ್ತೆ. ಮನುಷ್ಯನ ಜನ್ಮ ಉದ್ಧಾರ ಮಾಡಿಕೊಳ್ಳಲಿಕ್ಕೆ, ಮನುಷ್ಯ ಈ ಜನ್ಮದಲ್ಲಿ ಅವನು ಏನು ಕಷ್ಟ ಕೋಟಲೆಗಳಲ್ಲಿ ಇದ್ದಾನೋ ಅದರದ್ದು ಹೊರಗೆ ಬರಲಿಕ್ಕಿರೋ ದಿನ ಅದು ಬಂಗಾರ ಅಲ್ಲ. ಆ್ಯಕ್ಚುಲಿ ಪ್ರೀತಿಯ ಬಂಧುಗಳೇ, ನಾನು ವಿಷಯವನ್ನು ನೇರವಾಗಿ ತಿಳಿಸ್ತಾ ಬರ್ತೀನಿ. ನೀವು ಪೂರ್ಣವಾಗಿ ಬೆಳಗ್ಗೆ ಆಗ್ಬೋದು, ಸಂಜೆ ಆಗ್ಬೋದು, ಯಾವಾಗ ಈ ಅಕ್ಷಯ ತೃತೀಯದ್ದು ಬರುತ್ತೋ ನೋಡ್ತಾ ಅಷ್ಟು ವಿವರವನ್ನು ತಿಳಿದುಕೊಂಡು ಆಚರಣೆಯನ್ನು ಮಾಡುತ್ತಾ ಬನ್ನಿ ಪ್ರೀತಿಯ ಬಂಧುಗಳೇ. ಅಕ್ಷಯ ತೃತೀಯ ಏನನ್ನು ತಿಳಿಸಿಕೊಡುತ್ತೆ? 3 ಈ ಮಾಸಗಳಲ್ಲಿ ಪ್ರಧಾನವಾಗಿ ಮಾಘ ಮಾಸ ಸ್ನಾನಕ್ಕೆ ಪ್ರಧಾನ, ವೈಶಾಖ ಮಾಸ ದಾನಕ್ಕೆ ಪ್ರಧಾನ, ಕಾರ್ತೀಕ ಮಾಸ ದೀಪಕ್ಕೆ ಪ್ರಧಾನ. ನೋಡಿ, ಮಾಘ ಸ್ನಾನ ಅಂತ ಹೇಳ್ತಾರೆ. ಅದನ್ನು ಸ್ನಾನ ಮಾಡು, ನಿನ್ನ ಜನ್ಮ ಧನ್ಯವಾಗುತ್ತೆ. ಈ ವೈಶಾಖ ಮಾಸದಲ್ಲಿ ದಾನ ಮಾಡು, ನಿನ್ನ ಜನ್ಮ ಧನ್ಯವಾಗುತ್ತೆ. ಇವೆರಡೂ ಮಾಡಿದ ಮೇಲೆ ಕಾರ್ತಿಕದಲ್ಲಿ ಬೆಳಕಷ್ಟೇ ಅಲ್ಲ, ಅದು ನಿನ್ನ ಬದುಕಿಗೆ ಬೆಳಕಾಗಿರುತ್ತೆ ಆ ದೀಪ. ಅಂದರೆ ಅಭ್ಯುದಯದ ಪ್ರಖರತೆಯನ್ನು ಪಡೆದುಕೊಂಡೇ ತೀರ್ತೀಯ ಅಂತ. ಇದನ್ನು ಬಿಟ್ಟು ನಾವು ಏನೇನೋ ಮಾಡಕ್ಕೆ ಹೊರಟಿದ್ದೀವಿ. ಸವಿಸ್ತಾರವಾಗಿ ನೀವು ಕೇಳಿಸ್ಕೊಳ್ತೀನಿ ಅಂದರೆ ನಾನು ಪಡ್ಕೊಳ್ತೀನಿ ಪ್ರೀತಿ ಬಂಧುಗಳೇ. ನೀವು ಕೇಳಿಸ್ಕೊಂಡು ಆಚರಣೆಗೆ ತರ್ತೀನಿ, ನಾವು ಉದ್ಧಾರವಾಗ್ತೀವಿ ಗುರುಗಳೇ ಅಂತಂದರೆ ನಾನು ಹೇಳೋ ಪ್ರಯತ್ನವನ್ನು ಪಡ್ತೀನಿ ಪ್ರೀತಿಯ ಬಂಧುಗಳೇ. ನೀವು ಏನೋ ಕೇಳಿಸ್ಕೊಂಡು ಸುಮ್ಮನೆ ನಿಮಗೆಲ್ಲ ಎಪಿಸೋಡ್ ಅಂತ ಪಕ್ಕಕ್ಕೆ ತಿರುಗಿಸಿ ನೀವು ಬಂಗಾರ ಬೆಳೆಯಬೇಕು ಅಥವಾ ದುಡ್ಡೇ ಬೇಕು ಅಂದರೆ, ದುಡ್ಡು ಅದರ 10 ಪಟ್ಟು ಬೆಳೆಯಬೇಕಾದರೂ, ನಿಮಗೆ ಆರೋಗ್ಯ ಅದರ 1000 ಪಟ್ಟು ಬೆಳೆಯಬೇಕಾದ್ರೂ, ಐಶ್ವರ್ಯ ಮತ್ತಷ್ಟು ಇನ್ನಷ್ಟು ಬೆಳೆಯಬೇಕಾದ್ರೂ ಈ ಅಕ್ಷಯ ತೃತೀಯ ಅತ್ಯಂತ ಪರ್ವಕಾಲ ಪ್ರೀತಿ ಬಂಧುಗಳೇ. ನಾನು ಇದನ್ನು ಬಹಳ ಅನುಭವ ವೇದ್ಯವಾಗಿ ತೆಗೆದುಕೊಂಡಿದ್ದೇನೆ ಪ್ರೀತಿಯ ಬಂಧುಗಳೇ. ಯಾಕಂದ್ರೆ ನಾನು ನಿಮಗೇನು ಹೇಳ್ತೀನೋ
ಚಾಚು ತಪ್ಪದೆ ಆಚರಣೆ ಮಾಡುತ್ತಿರುತ್ತೇನೆ ಪ್ರತಿಯೊಂದನ್ನು ಕೂಡ. ಹಾಗೆ ಬಹಳ ಇಷ್ಟಪಟ್ಟು ನಾನು ಹೇಳುವಂಥದ್ದು, ಈ ಅಕ್ಷಯ ತೃತೀಯ ಅಕ್ಷಯ ಪಾತ್ರೆಯನ್ನು ಪಾಂಡವರು ಸೂರ್ಯನಿಂದ ಪಡೆದ ದಿನ ಈ ದಿನ. ಎಲ್ಲೋ ಇದ್ದ ಗಂಗೆ ನೀರು ಅನ್ನೋದೇ ನಮಗೆ ಗೊತ್ತಿಲ್ಲ. ಅಂತಹ ಗಂಗೆ ಅತ್ಯಂತ ನಿಮ್ನ ಸ್ಥಳವಾದ ಭೂಮಿಗೆ ಬಂದ ದಿನ ಈ ಅಕ್ಷಯ ತೃತೀಯದ ದಿನ. ವೇದವ್ಯಾಸರು ಮಹಾಗಣಪತಿಯೊಂದಿಗೆ ಮಹಾಭಾರತವನ್ನು ರಚಿಸಲಿಕ್ಕೆ ಪ್ರಾರಂಭಿಸಿದ ದಿನ ಈ ದಿನ. ಪರಶುರಾಮ ಅವತಾರವಾದ ದಿನ ಈ ಅಕ್ಷಯ ತೃತೀಯದ ದಿನ. ಅಂದರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಶಿಷ್ಟರನ್ನು ನಿಮ್ಮಂಥವನ್ನು ರಕ್ಷಣೆ ಮಾಡಲಿಕ್ಕೆ ಬಂದ ದಿನ ಈ ದಿನ. ಅದರಲ್ಲೂ ಪ್ರಧಾನವಾಗಿ ಮಹಾಲಕ್ಷ್ಮಿ ತನ್ನ ಸಹೋದರನಾಗಿರುವ ಚಂದ್ರನಿಗೆ ಬಂಗಾರದ ಕಿರೀಟ ದಾನ ಮಾಡಿದ ದಿನ ಈ ದಿನ. ಆ ಅಮ್ಮ ಇಟ್ಕೊಳ್ಳಿಲ್ಲ, ದಾನ ಮಾಡಿದ ದಿನ ಈ ದಿನ. ಪಟ್ಟಾಭಿಷೇಕ ಆಗುತ್ತೆ ಚಂದ್ರನಿಗೆ, ಹಾಗಾಗಿ ದಾನ ಮಾಡಿದ ದಿನ ಈ ದಿನ. ಬಸವೇಶ್ವರರು ಈ ಪುಣ್ಯ ಭೂಮಿಗೆ ಬಂದ ದಿನ. ಪುಣ್ಯಾತ್ಮ ಬಂದದ್ದಕ್ಕೆ ಈ ಭೂಮಿ ಪುಣ್ಯವಾಯಿತು ಏನೋ. ಅದಕ್ಕಾಗಿ ಎಂತಹದಂಥ ಕೃತಿಗ ಪ್ರಾರಂಭವಾದ ದಿನ ಈ ಅಕ್ಷಯ ತೃತೀಯದ ದಿನ. ಹೀಗೆ ಹೇಳ್ಕೊಳ್ತಾ ಹೊರಟ್ರೆ ಬಹಳ 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 ವಿಶೇಷವಾದ ಪರ್ವದಿನ ಪ್ರೀತಿ ಬಂಧುಗಳು. ಇಷ್ಟೇ ಅಲ್ಲ, ಬಹಳ ಇದೆ. ನೀವು ಕೇಳಿಸ್ಕೊಳ್ತೀನಿ ಅಂತಂದರೆ, ನೀವು ಅಪ್ಪಿತಪ್ಪಿ ಏನಾದರೂ ಯಾವ ಜನ್ಮದಲ್ಲಿ ಮಾಡಿರುವ ತಪ್ಪುಗಳು, ಅದು ಯಾವ ತರಹದಲ್ಲಿ ನೋವುಗಳು, ಅದು ಯಾವ ತರಹದ ಕಷ್ಟಗಳ ಸಿಲುಕಿಕೊಂಡಿರ್ತೀರೋ ಅವರೆಲ್ಲರೂ ಹೊರಗೆ ಬರುವ ದಿನ ಈ ದಿನ. ಬಂಗಾರವನ್ನು ಕಳ್ಕೊಳ್ಳುವ ದಿನ. ನೀವು ಪಡ್ಕೊಳ್ಳಿಲ್ಲ ರೀ, ನೀವು ಬಂಗಾರ ಯಾರು ತೆಗೆದುಕೊಳ್ತೀರೋ ಅವ್ರು 100 ಕಳ್ಕೊಳ್ತೀರಿ, ಬರೆದಿಟ್ಕೊಳ್ಳಿ. ನೀವೇನಾದರೂ ತೆಗೆದುಕೊಂಡಿದ್ದರೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಇಲ್ಲಿ, ಈ ಕಲಿಪುರುಷ ಬಂಗಾರದ ಒಳಗಡೆ ಸೇರಿಕೊಂಡು ನಿಮ್ಮನ್ನು ನಾಶ ಮಾಡುವ ದಿನ ಈ ದಿನ. ಚೆನ್ನಾಗಿ ಇಲ್ಲಿ ಮೆತ್ತಾಕೊಳ್ಳಿ. ಇದೊಂಥರ ಶಾಕಿಂಗ್ ಅನಿಸ್ಬಿಡುತ್ತೆ ಗುರುಗಳೇ. ಯಾಕಂದರೆ ಅವತ್ತು ಹೋಗಿ ತೊಗೊಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಫಸ್ಟೇ ಆರ್ಡ್ರ್ ಕೊಟ್ಟರೆ ಆ ದಿನವೇ ಡೆಲಿವರಿ ತೊಗೊಳ್ಬೇಕು. ಈ ಥರನೂ ಆಲ್ರೆಡಿ ಗೋಲ್ಡ್ ಶಾಪ್ಸಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ಅವರು ಅಷ್ಟೇ, ತೊಗೊಳ್ಳೋರು ಅಷ್ಟೇ. ಬಟ್ ತೊಗೊಂಡ್ರೆ ಕಳ್ಕೊಳ್ತೀವಿ ಅಂದ ತಕ್ಷಣ ಒಂಥರ 100% ಕಳ್ಕೊಳ್ತೀರಿ. ಅದು ಪ್ಲೆಡ್ಜ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ನೋಡೋಣ. ಹೋದ ವರ್ಷ ತೊಗೊಂಡ್ರಲ್ಲ, ಯಾರ್ಯಾರು ಇಟ್ಕೊಂಡಿದ್ದೀರಿ, ಎಷ್ಟು ಬೆಳೀತಿದೆಯಪ್ಪ, ಎಷ್ಟು ಬೆಳೀತಿದೆ. ನಾಳೆ, ಈಗ ನೆನ್ನೆ ತೊಗೊಳ್ಳಿ ಅಥವಾ ನಾಳೆ ತೊಗೊಳ್ಳಿ, ನಡೆಯುತ್ತೆ. ಅಕ್ಷಯ ತೃತೀಯದಂದು ಯಾವುದೇ ಕಾರಣಕ್ಕೂ ಬೇಡ, ಅಧಿಕಾರವನ್ನು ಚಲಾಯಿಸ್ತಾನೆ. ಅದಕ್ಕೆ ನಿಮಗೆ ಗೊತ್ತಾಗಲ್ಲ, ಜನರು ಪಾಪನ ಇಷ್ಟ ಆಗೋದು. ಈಗೇನು ಹೇಳ್ತಾರಲ್ಲ, ಈ ಹಾಲು ಮಾರೋನು ಏನು ಹೇಳ್ತಾರೆ ಅದಕ್ಕೆ ನಾನು ಮರ್ತಿದ್ದೀನಿ, ಮನೆಗೂ ಹೋಗಿ ಹುಡ್ಕೊಂಡು ಹಾಲು ಕೊಡ್ತಾನಂತೆ. ಈ ಎಂಡ ಮಾರೋನು ಅವನ ಹತ್ರ ಹೋಗಿ ತೊಗೊಂಡು ಕುಡಿತಾರಂತೆ. ಈ ಜನ ಏನಾಗಿದ್ದಾರೆ ಅಂತಂದರೆ, ಈ ಕೆಟ್ಟದ್ದು ಅಂತಂದರೆ ನೋಡಿ, ಕ್ರೈಮ್ ಸ್ಟೋರಿ ಜನ ಬೇಗ ನೋಡ್ತಾರೆ. ಭಾಗವತ ಅಂತಂದರೆ ಯಾವ ನನ್ನ ಮಗ ನೋಡ್ತಾನೆ ಹೇಳಿ, ಯಾರು ಕೇಳಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಪುಣ್ಯತಮ ಕಡಿಮೆ ಮಾಡ್ತಾರಂತೆ. ಈ ಪಾಪ ಇದೆಯಲ್ಲ, ಇವನು ಪ್ರೇರೇಪಣೆ ಮಾಡ್ತಾನಂಗೆ. ಅವನು ಹೇಳ್ಬಿಟ್ಟಿದ್ದಾನೆ, ನಾಲಿಗೆಯಿಂದ ಜನನೇಂದ್ರಿಯದಿಂದ ಜನಗಳನ್ನು ನಾಶ ಮಾಡ್ತೀನಿ. ನಿಮ್ಗೆ ಆಸೆ ಹುಟ್ಟಿಸ್ತಾನವ, ಆಸೆ ಹುಟ್ಟಿಸಿ ನಿಮ್ಮನ್ನು ಏನು ಮಾಡಬೇಕು ಅವನ ಕಡೆ ಸೆಳೆತ ಮಾಡ್ಕೊಳ್ತಾನೆ. ಬಾಯಿತ್ಲಾಗೆ ಪಾಪ ಕೂಪದ ಕಡೆ ಬಾ ಅಂತ ಹೇಳ್ಕೊಳ್ತಾನೆ. ಏನು ಕಳ್ಕೊಳ್ತೀರೋ ಅಪ್ಪ. ಅವತ್ತು ಬಂಗಾರ ತೊಗೊಳ್ಳಿಲ್ಲ ಅಂತಂದರೆ, ಈ ಬಂಗಾರದ ಅಂಗಡಿಯವರು ಬಹುಶಃ ನನ್ನನ್ನು ಬೈಕೊಳ್ತಾರೆ ಅನ್ನೋ ಗೊತ್ತಿಲ್ಲ. ಈ ಯಾರೋ ಒಬ್ಬರು ಅವ್ರ ಹೆಸರು ಹೇಳೋದು ಬೇಡ, ನನಗೆ ಅರ್ಥ ಆಗ್ತಿಲ್ಲ. ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ತಮ್ಮ ಶಂದಿಲ್ ಅನ್ನೋರು ನನ್ನ ಜೊತೆ ಯಾವುದೋ ಒಂದು ಮಾಧ್ಯಮದಲ್ಲಿ ಇದರಲ್ಲಿ ಕುಳಿತಿದ್ರು. ಅದಕ್ಕೆ ನಾನು ಈ ರೈಮಿಂಗಲ್ಲಿ ಕೆಲವೊಂದು ಹೇಳ್ಕೊಂಡು ಹೋಗೋವಾಗ ಆತನ ಖುಷಿಪಟ್ಟ. ಆದರೆ ಬಂಗಾರ ತೊಗೊಂಬಾರ್ದು ಅಂದ್ಬಿಟ್ರಲ್ಲ ಸ್ವಾಮಿ ನೀವು ಅಂತಂದ್ರೆ. ಅಂದರೆ ಅವ್ರದ್ದು ಬಂಗಾರದ ಅಂಗಡಿ ಇದೆ, ನಾನು ಏನಿದೆ ಅದನ್ನೇ ಹೇಳೋದು. ಏನೇ ಸತ್ಯಾಂಶವೇ ನಾನು ಹೇಳ್ತೇನೆ, ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಏನು ಹೇಳಲ್ಲ ನಾನು. ಅದಕ್ಕಾಗಿ ನೀವು ನಾನು ಬೈಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಬಂಗಾರವನ್ನು ಈ ದಿನ ಯಾರೂ ತೆಗೆದುಕೋಬೇಡಿ. ತೆಗೆದುಕೊಂಡ್ರೆ ಪಾಪವನ್ನು ಮನೆಗೆ ತಗೊಂಡು ಬಂದಂಗೆ, ತೆಗೆದುಕೊಂಡ್ರೆ ದುಷ್ಟರನ್ನು ಮನೆಗೆ ತಂದ ಹಾಗೆ, ತೆಗೆದುಕೊಂಡ್ರೆ ರಾಕ್ಷಸನನ್ನು ಮನೆಗೆ ತೊಗೊಂಡ್ಬಂದಂಗೆ ನಿಮ್ಮನ್ನು ನೀವು ಹಾಳು ಮಾಡಿಕೊಂಡ ದಿನ ಪ್ರೀತಿ ಬಂಧುಗಳು. ಇನ್ನೆಷ್ಟು ನಾನು ಪಡ್ಕೊಳ್ಳೋದು, ನಿಮ್ಮನ್ನೇ ಉದ್ಧಾರ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 7 ಜನ್ಮಗಳ ಪಾಪವನ್ನು ತೊಳೆಯಬೇಕು ಅಂತಂದರೆ, ಈ 7 ತಲೆಮಾರು ನಿಮ್ಮ ಹಿಂದಿನವರದ್ದು ಕೂಡ ಹೋಗಬೇಕು ಅಂತಂದರೆ ಬಹುಶಃ ಅವ್ರು ಅಲಿತಿರ್ತಾರಂತೆ. ಈಗ ನಿಮ್ಮ ಮನೆಯಿಂದ, ನಿಮ್ಮ ಯಜಮಾನರು ಮನೆಯಿಂದ ಹೊರಗಡೆ ಹೋದರೆ ಎಲ್ಲೋದ್ರೋ ಏನೋದು ನೀವು ನೋಡ್ತೀರೇನೋ, ತಿಂದ್ಬಿಟ್ಟು ಹೋದ್ರು ಸಾಯಂಕಾಲ ಬರ್ತೀನಿ ಅಂತ. ಒಂದೊಂದು ಸಲ ಬಂದೇ ಇಲ್ಲ ಅಂದರೆ ಏನು ಜಗಳ ಆಯಿತೋ, ಯಾರು ಹೊಡೆದಾಟ, ಏನು ಕಚ್ಚಾಟ, ನಿಮಗೆ ಏನಕ್ಕೆ ನೀವು ಆರಾಮಾಗಿದ್ದೀರಿ ಅಲ್ಲಿ ಮಾತ್ರ ಆ ಪ್ರಾಣ ಒದ್ದಾಟ ಮಾಡ್ತದೆ. ಹಾಗೆ ನಮ್ಮನ್ನು ಬಿಟ್ಟೋಗಿರೋ ಪ್ರಾಣ ಅಲ್ಲಿ ಒದ್ದಾಟ ಮಾಡ್ತಿರ್ತಾರೆ. ನೀವೇನಾದರೂ ಒಂದು ಸಲ ಕರೆ ಮಾಡಿ ಅವರಿಗೆ ಸಹಾಯ ಮಾಡಿಬಿಟ್ರೆ, ಆ ತಕ್ಷಣ ಸಹಾಯ ಮಾಡೋಕ್ಕೆ ಅನುಕೂಲ ಆದರೆ, ಆ ರೀತಿ ಏನಾದರೂ ಆದಾಗ ಕರೆ ಸಿಕ್ಕಿಬಿಡ್ತು ಅಂತಂದರೆ ನೀವು ಯಾರೊಂದು ಕಳಿಸ್ಬೋದಲ್ಲ, ರಕ್ಷಣೆ ಮಾಡ್ಬೋದಲ್ಲ. ಹಾಗೆಯೇ ಇವತ್ತೇನಾದರೂ ನೀವು ನಿಮ್ಮ ಹಿರಿಯರನ್ನು ನೆನಪು ಮಾಡಿಕೊಂಡು ತರ್ಪಣಾದಿಗಳನ್ನು ಮಾಡ್ತೇನೆ ಅಂತಂದರೂ ಕೂಡ
ಬಹುಶಃ 1,000 ಅಮಾವಾಸ್ಯೆಗಳಲ್ಲಿ ತರ್ಪಣ ಬಿಟ್ಟಷ್ಟು ಫಲವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗುತ್ತೆ ಪ್ರೀತಿಯ ಬಂಧುಗಳೇ. ಇದಕ್ಕಿಂತಲೂ ಹೆಚ್ಚಿನದ್ದು ಇನ್ನೂ ಇದೆಯಾ? ಇನ್ನೂ ಇದೆ, ಬಹಳ 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 ಇದೆ. ಉದುಕುಂಭ ದಾನ ಅಂತ ಹೇಳ್ತಾನೆ. ನೀರನ್ನು ಏನಾದರೂ ನೀವು ದಾನ ಮಾಡಿಬಿಟ್ರೆ ಏನು ಹೇಳ್ತಾನೆ ಅಂತಂದರೆ, ಘನಸಾರ ವಿಲೇಪನ ಅಂತ ಒಂದು ಮಂತ್ರ ಜ್ಞಾಪಕ ಮಾಡಿಕೊಂಡಾದರೂ ನಿಮಗೆ ಹೇಳ್ತೀನಿ ಪ್ರೀತಿಯ ಬಂಧುಗಳೇ, ಎಷ್ಟು ಅದ್ಭುತ ಅಂತಂದರೆ ಅಷ್ಟೊಂದು ಅದ್ಭುತಗಳ ಜರುಗಿ ಬಿಡುತ್ತವೆ ರೀ, ಅಷ್ಟೊಂದು ಅದ್ಭುತ ಜರುಗಿ ಬಿಡುತ್ತವೆ. ಆ ಶ್ಲೋಕ, ಏಲಾ ಲವಂಗ ಘನಸಾರ ಸುಗಂಧ ತೀರ್ಥಂ. ಈ ಪಾತ್ರೆಯನ್ನು ಅಂದರೆ ಏಲಕ್ಕಿ ಲವಂಗವನ್ನು ಪಚಕರ್ಪೂರವನ್ನು ಹಾಕಿರತಕ್ಕಂತಹ ತಣ್ಣನೆಯ ಮಡಕೆಯನ್ನು ಅದರ ತುಂಬ ನೀರನ್ನು ಇಟ್ಟು ಯಾರಿಗಾದರೂ ಕೂಡ ಅನುಷ್ಠಾನ ಪ್ರಿಯರಿಗೆ ದಾನ ಮಾಡ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ನಮ್ಮ ಈ ಜನ್ಮಕ್ಕೆ ದೊಡ್ಡ ಶಾಪ ಏನು ಗೊತ್ತಾ? ನಮ್ಮ ಕಷ್ಟಪಡ್ತಿರೋ ಜನಗಳಿಗೆ ದೊಡ್ಡ ಶಾಪ ಏನು ಗೊತ್ತಾ? ನೀವು ಈ ಹಿಂದೆ ನೀರನ್ನೇ ಕೊಟ್ಟಿಲ್ವಂತೆ ರೀ. ನೀರು ಸಿಗದಿದ್ದು ತುಂಬ ದಾಹ ಆಗುತ್ತೆ ರೀ, ವಿಪರೀತವಾದ ದಾಹ. ಒಂದು ಲೋಟ ನೀರು ಬೇಕು, ಏನು ಮಾಡ್ತೀರಲ್ಲಿ? ಒಂದೇ ಒಂದು ಲೋಟ ನೀರು. ಈ ಅನೇಕ ರಾಜ್ಯಗಳನ್ನು ಗೆದ್ದಿರತಕ್ಕಂಥ ಅಲೆಕ್ಸಾಂಡರು ಒಂದು ಮರಳುಗಾಡಲ್ಲಿ ನಿಂತುಕೊಂಡು, ನನಗೆ ಪ್ರಾಣ ಹೋಗ್ತಾ ಇದೆ, ಒಬ್ಬನ ಹತ್ರ ಕಮಂಡಲ್ಲಿ ನೀರಿತ್ತಂತೆ, ಅವನು ಕೊಡ್ತಾ ಇಲ್ಲ. ಅಯ್ಯ ನಿನಗೆ ಏನು ಬೇಕೋ ಕೊಡ್ತೀನಿ, ನಾನು ರಾಜ್ಯದಲ್ಲಿ ಅರ್ಧ ಕೊಡ್ತೀನಿ, ಕೊಡಲ್ಲ. ಏನು ಕೊಟ್ಟರು ಕೊಡಲ್ಲ ಅಂದರೆ ಏನು ಮಾಡೋದೇಳಿ? ಪೂರ್ಣ ರಾಜ್ಯ ಕೊಡ್ತೀನಿ ಅಂದರೆ ಪೂರ್ಣ ರಾಜ್ಯವೆಲ್ಲ ಕೊಟ್ಬಿಡ್ತೀನಿ ಕಡೆ, ನನಗೆ ಇನ್ನು ಕಮಂಡಲದ ಆ ಒಂದು ಲೋಟ ನೀರು ಕೊಡು ಅಂತಂದರೆ ಅಲ್ಲಿಗೆ ಎಲ್ಲಿಗೆ ಹಾಪಿಸಿದಾನೆ, ಎಲ್ಲಿಗೆ ಆತ ದಣಿದಿದ್ದಾನೆ ಲೆಕ್ಕ ಮಾಡಿಕೊಡಿ. ಆ ಒಂದು ಲೋಟ ನೀರಿಗೆ ಸಮ ನಿಮ್ಮ ರಾಜ್ಯಗಳು, ನಿಮ್ಮ ಕಿಲೋಗಟ್ಟಲೆ, ನಿಮ್ಮ ಟನ್ಗಟ್ಟಲೆ ಬಂಗಾರ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಬಂಗಾರದ ಬದುಕನ್ನು ಬದುಕರು ಅಂದರೆ ಆ ಕಲಿಪುರುಷ ತುಂಬಿರತಕ್ಕಂಥ ಬಂಗಾರವನ್ನು ತೆಗೆದುಕೊಂಡು ಮನೆ ಇಟ್ಕೊಳ್ತೀರಿ, ದುರಾಸೆಗೆ ಬೀಳ್ತೀರಿ, ಮತ್ತೆ ಹಾಳಾಗ್ತೀರಿ. ಅದಕ್ಕೆ ಏನು ಹೇಳ್ತೇನೆ ಅಂತಂದರೆ, ಬಹಳ ಮುಖ್ಯವಾಗಿ ಶಾಸ್ತ್ರಸಮ್ಮತವಾಗಿರುವಂಥ ಮಾತು. ಆಕಸ್ಮಿಕ ನಿಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾವಂತರನ್ನಾಗೂ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ, ಆ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ನಿಮ್ಮನ್ನು ಕೈಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಗೊತ್ತೇ ನಿಮಗದು? ದೊಡ್ಡ ದೋರ್ದಂಡ, ಒಂದು ರೀತಿಯ ಕೋದಂಡ ಶನಿ ಆವರಿಸ್ತಾ ನಿಮಗೆ, ದೊಡ್ಡ ತಾಪತ್ರಯ ಉಂಟು ಮಾಡಿಬಿಡುತ್ತೆ ಇದು. ಅದಕ್ಕಾಗಿ ಇದೊಂದು ಮಾರ್ಮಿಕವಾದ ವಿಷಯ. ನೀವು ನಾನು ಹೇಳಬಾರ್ದೆಲ್ಲ ಗೊತ್ತಿಲ್ಲ, ಆದರೂ ನಾನು ಹೇಳಲೇಬೇಕಾಗತ್ತೆ, ಹೇಳಿ ಬಿಡ್ತೇನೆ ಪ್ರೀತಿಯ ಬಂಧುಗಳೇ. ನಿಮ್ಮ ಮಗನನ್ನೇನಾದರೂ ಕೂಡ ನೀವು ತಿದ್ದಿ ತೀಡಿ ಸರಿಯಾದ ದಾರಿಯಲ್ಲಿ ಅವನಿಗೆ ವಿದ್ಯೆ ಬುದ್ಧಿ ಕೊಡಲಿಕ್ಕೆ ಆಗದ ಅಶಕ್ತರಾಗಿರುವ ತಂದೆ ತಾಯಿಗಳಾದರೆ ಬಹುಶಃ ನಿಮ್ಮನ್ನು ಎಲ್ಲಿ ಹಾಕ್ತಾರಂತಂದರೆ ಆ ಕಡೆ ಸ್ವರ್ಗವೂ ಅಲ್ಲ ನರಕವೂ ಅಲ್ಲ, ರೌರೌ ನರಕ ಅನಿಸಿಕೊಳ್ಳುವ ತ್ರಿಶಂಕು ಸ್ಥಿತಿಗೆ ತಲುಪಿಸಲಾಗತ್ತೆ. ನಿಮ್ಮನ್ನು ನೀರು ಕೂಡ ಸಿಗದ ಸ್ಥಳ ಅದು ಪ್ರೀತಿಯ ಬಂಧುಗಳ. ನೀರು ಸಿಗಲ್ಲ. ಅಂತಹದ್ದು ಒಬ್ಬ ಮಗನನ್ನು ನೀವು ಕರೆಕ್ಟ್ ದಾರಿಯಲ್ಲಿ ಕರೆದುಕೊಂಡು ಹೋಗಲಿಲ್ಲ ಅಂತಂದರೆ ಏನು ಹೇಳ್ತಾರೆ ಗೊತ್ತಾ? ನಿಮಗೆ ನೀರು ಕೊಡ್ತಾರೆ. ಯಾವ ನೀರು ಕೊಡ್ತಾರೆ ಗೊತ್ತಾ? ಹೇಳಲೇಬೇಕು. ನಾನು ಹೇಳಬಾರ್ದು ಅಂದ್ಕೊಳ್ತೀನಿ, ಹೇಳಲೇಬೇಕಾಗತ್ತೆ. ಆ ಮಗ ಸ್ನಾನ ಮಾಡಿದರೆ ಅವನ ಮರ್ಮಾಂಗದ ಮೇಲಿರತಕ್ಕಂತಹ ಕೂದಲುಗಳಿಂದ ಜಾರಿ ಬಿದ್ದ ನೀರನ್ನು ಕುಡಿ ಅಂತಾನಂತೆ.